ನಮಸ್ತೆ ಎಲ್ಲರಿಗೂ. ಬೇಸಿಕಲಿ ಈ ವಿಡಿಯೋ ನನ್ನ ಫಸ್ಟ್ ಲಾಗಿಂಗ್ ವಿಡಿಯೋ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಿಕ್ಕಿಮ್ಗೆ, ನಾನು ಮತ್ತು ನನ್ನ ವೈಫು. ಇದು ನಮ್ಮ ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ. ಸೊ 21st of May ವಿ ಗಾಟ್ ಮ್ಯಾರಿಡ್ ಲಾಸ್ಟ್ ಇಯರ್. ಸೊ ಈ ಇಯರು ಅದೇ ನೆನಪಿಗೋಸ್ಕರ ನಾವು ಸಿಕ್ಕಿಮ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಕೇರಳ ಹೋಗಿದ್ವಿ. ಕೇರಳ ಒಂದು 5 ದಿನ ಹೋಗ್ಬಿಟ್ಟು ಒಳ್ಳೊಳ್ಳೆ ಸ್ಪಾಟ್ಸ್ನ ಕವರ್ ಮಾಡಿದ್ವಿ. ಬಟ್ ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದರೆ, ಒಂದು ತಪ್ಪು ನಾನೇನು ಮಾಡಿದೆ ಅಂದರೆ ಪ್ಯಾಕೇಜ್ ಬುಕ್ ಮಾಡಿದೆ. ಸೊ ಪ್ಯಾಕೇಜ್ ಬುಕ್ ಮಾಡಿದ್ದಕ್ಕೋಸ್ಕರ ತುಂಬ ಕಾಸ್ಟ್ ಆಯಿತು. ಲೈಕ್ ಅರೌಂಡ್ 70,000-75,000 ಆಯಿತು 2 ಪೀಪಲ್ಗೆ ಆ್ಯಕ್ಚುಲಿ. ಬಟ್ ಈ ಟೈಮ್ ನಾನು ಏನು ಮಾಡಿದೆ ಅಂದರೆ, ಫ್ಲೈಟ್ಸು ಮತ್ತು ಹೋಟೆಲ್ಸು ಎಲ್ಲ ಸಪ್ರೇಟಾಗಿ ಬುಕ್ ಮಾಡಿದೆ. ಆ್ಯಕ್ಚುಲಿ ತುಂಬ ನಿಮಗೆ ಕಾಸ್ಟ್ ಉಳಿಸುತ್ತೆ. ಆ್ಯಂಡ್ ಮತ್ತು ಈ ಸರಿದು ಪ್ಲ್ಯಾನಿಂಗ್ ಏನಪ್ಪ ಅಂದರೆ, 4-5 ಡೇಸ್ ಅಲ್ಲ, ತುಂಬ ದಿನ, ಆಲ್ಮೋಸ್ಟು 9 ದಿನ. ಸೊ ನಾವು ಭಾನುವಾರ ಬಿಡ್ತಾ ಇದ್ದೀವಿ ಇಲ್ಲಿಂದ. ಭಾನುವಾರ ಬೆಳಗ್ಗೆ 8:15 ಫ್ಲೈಟು ಬೆಂಗಳೂರಿಂದ ಬಾಗ್ಡೋರ ಹೋಗ್ತದೆ. ಆಮೇಲೆ ಏನಪ್ಪ ಅಂದರೆ ವಾಪಸ್ ನೆಕ್ಸ್ಟ್ ಮಂಡೇನೇ ಬರ್ತಾಯಿದ್ದೀವಿ ನಾವು. ಸೊ ಆಲ್ಮೋಸ್ಟ್ 9 ದಿನ. ಸೊ ಈ 9 ದಿನದಲ್ಲಿ ಫಸ್ಟು 2.5 ದಿನ ನಾವು ಡಾರ್ಜಿಲಿಂಗ್ ಕವರ್ ಮಾಡ್ತೀವಿ. ಸೊ ಫ್ಲೈಟಲ್ಲಿ ಇಳಿದ ತಕ್ಷಣ ಫಸ್ಟು ಬಾಗ್ಡೋರ ಏರ್ಪೋರ್ಟ್ ಹೋಗ್ತೀವಿ. ಏರ್ಪೋರ್ಟಿಂದ ಡಾರ್ಜಿಲಿಂಗ್ ಟ್ರಾನ್ಸ್ಫರ್ ಆಗುತ್ತೆ. ಆಲ್ಮೋಸ್ಟ್ 5.5 hours ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಆನಂತರ ಏನು ಮಾಡ್ತೀವಿ, ಅಲ್ಲಿ ಡಾರ್ಜಿಲಿಂಗಲ್ಲಿ ಒಂದು ಹೋಟೆಲ್ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಅಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಸ್ಪಾಟ್ಸ್ನ ಕವರ್ ಮಾಡಿ, ನೆಕ್ಸ್ಟ್ ದಿನ ಒಂದು ಹಾಫ್ ಡೇ ಸ್ಪಾಟ್ಸ್ ಕವರ್ ಮಾಡಿ, ಅಲ್ಲಿಂದ ಒನ್ಸ್ ಅಗೇನ್ ಗ್ಯಾಂಗ್ಟಾಕಿಗೆ ಹೋಗೋದು. ಗ್ಯಾಂಗ್ಟಾಕಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ. ಸೊ ಗ್ಯಾಂಗ್ಟಾಕ್ನ ಒನ್ ಶಾಟು ಎಲ್ಲ ಪ್ಲೇಸಸ್ಸು ಕವರ್ ಮಾಡಲ್ಲ. ಗ್ಯಾಂಗ್ಟಾಕಲ್ಲೂ ಫಸ್ಟ್ 2 ದಿನ ಕೆಲವೊಂದು ಪ್ಲೇಸಸ್ ಕವರ್ ಮಾಡ್ತೀವಿ. ಲೈಕ್ ನತುಲಾ ಪಾಸ್ ಇರಲಿ, ಇವೆಲ್ಲ ತುಂಬ ಮೇಜರ್ ಸ್ಪಾಟ್ಸು. ಸೊ ಅದು ದೆನ್ ಇನ್ನೊಂದು ಲೇಕ್ ಇದೆ, ಅದ್ರ ಬಗ್ಗೆ ನಾನು ಇನ್ನೂ ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀನಿ ಆ ಪ್ಲೇಸಸ್ಗೆ ಹೋದಾಗ. ಅದಾದ ನಂತರ ಏನು ಮಾಡ್ತೀನಿ ಅಂದರೆ, ನಾರ್ತ್ ಸಿಕ್ಕಿಮ್. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಆ್ಯಕ್ಚುಲಿ ಡಾರ್ಜಿಲಿಂಗು ಮತ್ತು ಗ್ಯಾಂಗ್ಟಾಕಿಗೆ ಮಾತ್ರ ಪ್ಲ್ಯಾನ್ ಮಾಡಿದ್ದೆ. ಬಟ್ ಏನಪ್ಪ ಅಂದರೆ, ವೀಡಿಯೋಸ್ ನೋಡಿದಾಗ ನನಗೇನು ಅರ್ಥ ಆಯಿತು, ಟ್ರೂ ಬ್ಯೂಟಿ ಆಫ್ ಸಿಕ್ಕಿಮ್ ಲೈಸ್ ಇನ್ ದ ನಾರ್ತ್ ಅಂತ ಹೇಳ್ತಾರೆ. ಸೊ ಆ ಕಾರಣ ನನ್ನ ಪ್ಲ್ಯಾನನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಅರ್ಲಿಯರ್ ನನ್ನ ಪ್ಲ್ಯಾನು 5-6 ದಿನ ಆಯಿತು. ಆಮೇಲೆ ನಾನು ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಿದೆ. ಸೊ ಈ ನಾರ್ತ್ ಸಿಕ್ಕಿಮ್ನ ಲಾಚೆನ್ ಮತ್ತು ಲಾಚುನ್ ಅಂತ 2 ಪ್ಲೇಸಸ್ ಇದೆ. ಸೊ ಆ 2 ಪ್ಲೇಸಸ್ನು ನಾವು ಕವರ್ ಮಾಡ್ತೀವಿ. ಅಲ್ಲಿ ಒಂದು ಲೇಕ್ ಬರುತ್ತೆ, ಮತ್ತು ಆಲ್ಮೋಸ್ಟು ಕಾಂಚನಗಂಗಾ, ಈ ಹಿಮಾಲಯನ್ ಏನು ರೇಂಜಸ್ ಬರುತ್ತಲ್ಲ, ಕಾಂಚನಗಂಗಾ ರೇಂಜಸ್ನು ನಾವು ಅಲ್ಲಿ ನೋಡ್ಬೋದು. ಸೊ ಅದಾದ ನಂತರ ಮತ್ತೆ ವಾಪಸ್ ಗ್ಯಾಂಗ್ಟಾಕಿಗೆ ಬಂದು ಉಳಿದಿರೋಂಥ ಪ್ಲೇಸಸ್ನ ಕವರ್ ಮಾಡಿ ಲಾಸ್ಟ್ ಡೇ ಅಂದರೆ ಹೊರಡೋದು. ಇವಾಗ ಸೋಮವಾರ ನಾವು ವಾಪಸ್ ಬರ್ತೀವಿ ಅಂದರೆ, ಸೋಮವಾರದ ದಿನ ಭಾನುವಾರ ಜಸ್ಟ್ ಲೋಕಲ್ ಪ್ಲೇಸಸ್ಸು ಲೈಕ್ ರೋಪ್ ಜಂಪಿಂಗು, ಏನೋ ಆ್ಯಕ್ಟಿವಿಟೀಸು, ಆ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಐಡಿಯಾ ಮಾಡಿದೆ. ಸೊ ಈ ಒಂದು ಪ್ರವಾಸ ಇರೋದು ನಮಗೆ ಒಳ್ಳೊಳ್ಳೆ ನೆನಪುಗಳನ್ನ ನೆಕ್ಸ್ಟು ಕೊಡುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಮೆಮೊರೀಸ್ನ ಬ್ರಿಂಗ್ ಮಾಡಲಿ ಅನ್ನೋದು ಇಚ್ಛೆ ಇದೆ. ಆ್ಯಂಡ್ ಆಫ್ಕೋರ್ಸ್ ಸಿಕ್ಕಿಮ್ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಎಸ್ಪೆಷಲಿ ಏನು ನಿಮಗೆ ಚಳಿಗಾಲ, ಆಲ್ಮೋಸ್ಟ್ ನವಂಬರ್ ಟು ಡಿಸೆಂಬರ್ ಹೋದರೆ ತುಂಬ ಹಿಮ ಸಿಗುತ್ತೆ. ಬಟ್ ಈ ಟೈಮಲ್ಲಿ ನಿಮ್ಗೆ ಹೋದರೆ ಹೂವುಗಳು ಇರಲಿ, ಲೇಕ್ ಇರಲಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಕೆರೆಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಆ್ಯನಿವರ್ಸರಿ ಇವಾಗಿರೋ ಕಾರಣ ನಾವು ಅಫ್ಕೋರ್ಸ್ ಡಿಸೆಂಬರ್ ಅಥವಾ ಜನವರಿ, ಫೆಬ್ರವರಿ ಮಾಡೋಕ್ಕಾಗಿಲ್ಲ. ಫೆಬ್ರವರಿ ತುಂಬ ಎಕ್ಸ್ಟ್ರೀಮ್ ವೆದರ್ ಇರುತ್ತೆ ಕೇಳಿದ್ದೀನಿ. ಸೊ ಆದ ಕಾರಣ ಇವಾಗ ಹೋಗ್ತಾ ಇರೋದು ರೈಟ್ ಟೈಮ್ ಅನ್ಕೊತೀನಿ. ಹೋಪ್ಫುಲಿ ಮಳೆರಾಯ ನಮಗೆ ಜಾಸ್ತಿ ಕಾಟ ಕೊಡದೇ ಇರಲಿ, ಲೈಟಾಗಿ ಬೀಳಲಿ ಬೇಕಿದ್ರೆ. ಬಟ್ ತುಂಬ ಬಿದ್ದರೆ ತ್ರಾಸಾಗುತ್ತೆ. ನೋಡೋಣ, ನಮ್ಮ ಲಕ್ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಅದರಿಂದ ಹೋದ್ಮೇಲೆ ನೋಡೋಣ. ಸೊ ಇಲ್ಲಿಗೆ ನನ್ನ ಲಾಗಿಂಗಿನ ಫಸ್ಟ್ ವೀಡಿಯೋನ ನಾನು ಮುಕ್ತಾಯ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಏನಿದು ಏರ್ಪೋರ್ಟಲ್ಲಿ ಹೋದಾಗ ಇನ್ನೊಂದು ವೀಡಿಯೋನ ನಾನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ತೀನಿ. ಆ ನಂತರ ಬ್ಯೂಟಿಫುಲ್ ಪ್ಲೇಸಸ್ ಏನೇನಿರುತ್ತೆ ಎಲ್ಲದನ್ನು ನಾನು ಅಟ್ಲೀಸ್ಟ್ ಕೆಲವೊಂದು ಇನ್ಫಾರ್ಮೇಷನ್ ನನಗೇನು ರಿಸರ್ಚ್ ಮಾಡಿಬಿಟ್ಟು ಏನು ತಿಳ್ಕೊತೀನಿ ಅದನ್ನ ಹೇಳ್ತೀನಿ. ಮತ್ತು ಅಲ್ಲಿರೋವಂಥ ತಾಣಗಳನ್ನ, ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಕೇಳಿದ್ದಕ್ಕೋಸ್ಕರ ಧನ್ಯವಾದಗಳು. ಮೀಟ್ ಯು ಆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್.